ನಗರದ ರಾಜೇಂದ್ರಗಂಜ್ನಲ್ಲಿರುವ ಮುನ್ನೂರು ಕಾಪು ಬಲಿಜ ಸಮಾಜದ ಹಿರಿಯರು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ಗೃಹದಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವು ದೇವತೆ ಲಕ್ಷ್ಮೀ ದೇವಿಯ ಭಾವಚಿತ್ರ, ಪೂಜ್ಯ ಶ್ರೀ ಶಂಕರಾಚಾರ್ಯ ಶ್ರೀ 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 ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು, ಶಾರದಾ ಲಕ್ಷ್ಮೀ ನರಸಿಂಹ ಪೀಠಾಧೀಶ್ವರರು ಹರಿಹರ ಇವರ ಸಾರೋಟ ಮೆರವಣಿಗೆಯು ಅದ್ದೂರಿಯಾಗಿ ಜರುಗಿತು. ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ಗೃಹದಲ್ಲಿ ಕುಲದೇವತೆಗೆ ಸಮಾಜದ ಅಧ್ಯಕ್ಷರಾದ ಬೆಲ್ಲಂ ನರಸರೆಡ್ಡಿ ಹಾಗೂ ಸಮಾಜದ ಸರ್ವ ಮುಖಂಡರ ಸಮ್ಮುಖದಲ್ಲಿ ಪೂಜ್ಯ ಶ್ರೀಗಳು ಮಾತೆ ಲಕ್ಷ್ಮೀದೇವಿ ಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಮುಂಗಾರು ಸಾಂಸ್ಕೃತಿಕ ಹಬ್ಬದ ಭವ್ಯ ಮೆರವಣಿಗೆಯಲ್ಲಿ ಸುಮಾರು 40 ಕಲಾ ತಂಡಗಳಾದ ಮಹಾರಾಜ ಕಲಾ ತಂಡ, ಡೊಳ್ಳು ಕುಣಿತ, ನಂದಿಕೋಲ್ ಸೇವೆ, ಬೃಹತ್ ಗೊಂಬೆ ಕಲೆ, ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಹಾಗೂ ಕರಡಿ ಕಲಾವಿದರು ಹಾಗೂ ವಿಘ್ನೇಶ್ವರನ ಮುಖವಿರುವ ನಟರಾಜನ ಯಂತ್ರಚಾಲಿತ ನೃತ್ಯವು ಸಾರ್ವಜನಿಕರ ಮನಸೆಳೆಯಿತು. ಭವ್ಯ ಮೆರವಣಿಗೆಯು ನಗರದ ಮುಖ್ಯ ರಸ್ತೆಗಳ ಮೂಲಕ ನಿಜಿಲಿಂಪ್ ಕಾಲೋನಿಯ ಗಣೇಶ ಮಂದಿರವನ್ನು ತಲುಪಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬದ ಕೊನೆಯ ದಿನವಾದ ಇಂದು ನಗರದ ಕೃಷಿ ಮಾರುಕಟ್ಟೆಯ ಆವರಣದಲ್ಲಿ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಕುಸ್ತಿಪಟುಗಳಿಂದ ರಣರೋಚಕವಾದ ಕುಸ್ತಿ ಪಂದ್ಯಾವಳಿಗಳು ಜರುಗಿದವು. ನಂತರ ನಗರದ ಶ್ರೀ ಲಕ್ಷ್ಮೀದೇವಿ ಕಲ್ಯಾಣ ಮಂಟಪದ ಹತ್ತಿರ ಉಸುಕಿನ ಚೀಲ ಮತ್ತು ಗುಂಡೆತ್ತುವ ಪಂದ್ಯಗಳು ಜರುಗಿದವು. ಉಸುಕಿನ ಚೀಲ ಮತ್ತು ಗುಂಡೆತ್ತುವ ಪಂದ್ಯಗಳು ಸಹಿತ ಸಾರ್ವಜನಿಕರಿಗೆ ರಣರೋಚಕವಾಗಿ ಕಂಡು ಬಂದವು. ಈ ಸಂದರ್ಭದಲ್ಲಿ ಶೇಖರ್ ರೆಡ್ಡಿ ಆರೋಗ್ಯ ಇಲಾಖೆ, ಶ್ರೀನಿವಾಸ ರೆಡ್ಡಿ, ಮಹಾನಂದ ರೆಡ್ಡಿ, ಬಸವರಾಜ ರೆಡ್ಡಿ, ತಿಮ್ಮಾರೆಡ್ಡಿ, ಜಿ ಶೇಖರ್ ರೆಡ್ಡಿ, ಪ್ರತಾಪ ರೆಡ್ಡಿ, ಮಹೇಂದರ್ ರೆಡ್ಡಿ, ಎನ್ ಭೀಮರೆಡ್ಡಿ, ಗೋವಿಂದ ರೆಡ್ಡಿ, ರವೀಂದ್ರ ರೆಡ್ಡಿ, ವೈ ಗೋಪಾಲ್ ರೆಡ್ಡಿ ಹಾಗೂ ಸಮಾಜದ ಹಿರಿಯರು, ಮುಖಂಡರು, ಮಹಿಳೆಯರು, ಯುವಕರು, ಮಕ್ಕಳು ಉಪಸ್ಥಿತರಿದ್ದರು.